ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಬಂಗಾರಪ್ಪ ವರ್ಸಸ್ ಯಡಿಯೂರಪ್ಪ ವರ್ಸಸ್ ಈಶ್ವರಪ್ಪ, ಈ ಮೂರು ಜನರಿಂದಾಗಿ ಅತಿ ಹೆಚ್ಚು ಚರ್ಚೆ ಆಗ್ತಿರುವಂಥದ್ದು. ಗೀತಾ ಶಿವರಾಜ್ಕುಮಾರ್ ಅಥವಾ ಗೀತಾ ಬಂಗಾರಪ್ಪ ಕರ್ನಾಟಕದ ಕಂಡಂಥ ಹೆಮ್ಮೆಯ ಮುಖ್ಯಮಂತ್ರಿ ಬಂಗಾರಪ್ಪನವರ ಪುತ್ರಿ. ಹೀಗಾಗಿ ಇಲ್ಲಿ ಗೀತಾ ಶಿವರಾಜ್ಕುಮಾರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಗೀತಾ ಬಂಗಾರಪ್ಪ ರಾಜಕೀಯವಾಗಿ ಅಖಾಡಕ್ಕೆ ಈ ಬಾರಿಯ ಲೋಕಸಭಾ ಚುನಾವಣೆಗೆ ಅಧಿಕೃತವಾಗಿ ಧುಮುಕಿದ್ದಾರೆ. ಶಿವಮೊಗ್ಗಕ್ಕೆ ಎಂಟ್ರಿಯನ್ನು ಕೊಟ್ಟಿದ್ದು, ಕಾರ್ಯಕರ್ತರ ಮುಖಂಡರ ಸಭೆಯನ್ನು ಮಾಡಿದ್ದಾರೆ, ರೋಡ್ ಶೋನ ಮಾಡಿದ್ದಾರೆ. ಅವರಿಗೆ ಭದ್ರಾವತಿ ಶಾಸಕರಾದ ಸಂಗಮೇಶ್ ಹಾಗೆಯೇ ಮತ್ತೊಬ್ಬ ಶಾಸಕರಾದಂಥ ಬೇಳೂರು ಗೋಪಾಲಕೃಷ್ಣ ಅವರ ಸಾಥ್ ಸಿಕ್ಕಿದೆ. ಅಲ್ಲದೆ ಶಿವಮೊಗ್ಗ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ ನಾಯಕರುಗಳು, BJP ವಿರುದ್ಧ ಕೊತ ಅಂತ ಕುದೀತಿರುವಂಥ ಎಲ್ಲ ನಾಯಕರು ಗೀತಕ್ಕರನ್ನು ಗೆಲ್ಲಿಸ್ತೀವಿ ಅಂತವ್ರೆ. ಜೊತೆಗೆ ಅವರ ಸಹೋದರ ಸಚಿವರಾಗಿರುವಂಥ ಮಧು ಬಂಗಾರಪ್ಪ ಅವರಿಗೆ ಕೂಡ ಇದು ಪ್ರತಿಷ್ಠಿತ ಅಖಾಡ. ಒಂದು ಕಡೆ ಬಂಗಾರಪ್ಪನವರ ಹೆಸರಿನಲ್ಲಿ ಗೀತಾ ಬಂಗಾರಪ್ಪ ಅವರು, ಮತ್ತೊಂದು ಕಡೆ ಯಡಿಯೂರಪ್ಪನವರ ಹೆಸರಿನಲ್ಲಿ BY ರಾಘವೇಂದ್ರ, ಅದಾಲೆ ಪ್ರಧಾನಿ ಮೋದಿನೇ ಕರೆಸ್ಬಿಟ್ರು. ಅಲ್ಲಿಂದಲೇ ಶುರು ಆಗ್ಬಿಡ್ಲಿ ರಣಕಹಳೆ ಅಂತ. ಮತ್ತೊಂದು ಮೋದಿಗೆ ಸವಾಲಾಕಿ ನಿಂತರು. ಮೋದಿ ಇರೋ ವೇದಿಕೆಯಲ್ಲಿ ನಾನು ಇರಲ್ಲ, ಇದು ಈಶ್ವರಪ್ಪನವರ ಗತ್ತು ಗೈರತ್ತು. ಹೀಗಾಗಿ ಒಂದು ಕಡೆ ಬಂಗಾರಪ್ಪ ವರ್ಸಸ್ ಯಡಿಯೂರಪ್ಪ ವರ್ಸಸ್ ಈಶ್ವರಪ್ಪ ಈ ಬಾರಿ ಅಧಿಕೃತವಾಗಿ ಚರ್ಚೆ ಆಗ್ತಿರುವಂಥ ಲೆಕ್ಕಾಚಾರ ಶಿವಮೊಗ್ಗದಲ್ಲಿ. ಮೂರು ಜನ ಧೂಳೆಪ್ಸವ್ರೆ ಅಖಾಡದಲ್ಲಿ. ಧೂಳು ತಿಳಿಯಾದ ಮೇಲೆ ಉಳಿಯುವವರು ಯಾರು ಅನ್ನೋದು ಈಗ ಶಿವಮೊಗ್ಗದಲ್ಲಿ ಚರ್ಚೆ. ಈಶ್ವರಪ್ಪನವರು ನಿಜಕ್ಕೂ ಒಂದು 60,000 to 80,000 ಓಟನ್ನು ತೆಗೆದುಕೊಂಡ್ರೆ BY ರಾಘವೇಂದ್ರ ಫಲಿತಾಂಶ ಕಷ್ಟ. ಅದು ಕೇವಲ 20-30,000 ಅನ್ನೋ ರೀತಿಯಲ್ಲಿ ಬಂದರೆ ಆ ಮತಗಳು ಒಂದು ರೀತಿಯಲ್ಲಿ ಕುರುಬ ನಾಯಕರು ವರ್ಸಸ್ ಈಡಿಗರು ವರ್ಸಸ್ ಲಿಂಗಾಯತರು. ಹೀಗಾಗಿ ಗೀತಾ ಶಿವರಾಜ್ಕುಮಾರ್ ಅವ್ರ ಓಟನ್ನು ಈಶ್ವರಪ್ಪ ಕೀಳ್ತಾರ ಅಥವಾ BJP ಮತ್ತು ಹಿಂದುತ್ವದ ಹೆಸರಲ್ಲಿ ರಾಘವೇಂದ್ರ ಅವ್ರ ಓಟನ್ನು ಕೇಳ್ತಾರ, ಇದು ಚರ್ಚೆ ಆಗ್ತಿರೋಂಥ ಅತಿ ದೊಡ್ಡ ವಿಚಾರ. ಗೀತಾ ಶಿವರಾಜ್ಕುಮಾರ್ ಅಥವಾ ಗೀತಾ ಬಂಗಾರಪ್ಪ ಅವರ ಎಂಟ್ರಿಯನ್ನು ನೋಡಿದ್ರೆ ಹಿಂದೆಂದಿಗಿಂತಲೂ ಈ ಬಾರಿಯ ಚುನಾವಣೆ, ಯಾಕಂದರೆ ಮಧು ಬಂಗಾರಪ್ಪ ಅವರಿಗೆ ಇದು ಪ್ರತಿಷ್ಠಿತ ಕಣ, ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಜೊತೆಗೆ ಸಚಿವರು ಎಲ್ಲ ರೀತಿಯಲ್ಲಿ ಚುನಾವಣೆಯನ್ನು ಮಾಡೋದಕ್ಕೆ ಕೂಡ ಕಾಂಗ್ರೆಸ್ ಸಜ್ಜಾಗಿದೆ. ಆದರೆ ಈಶ್ವರಪ್ಪನವರ ಬಳಿ ಜನಬಲ ಇದೆ. BJPಯಲ್ಲೇ ಇದ್ದುಕೊಂಡು BJPಗಾಗಿ ದುಡಿದು BJPಗಾಗಿ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದಂಥ ಒಂದಷ್ಟು ಜನ ಯಡಿಯೂರಪ್ಪ ನಾಯಕತ್ವವನ್ನು ಕೂಡ ವಿರೋಧಿಸೋರು BJPಲಿದ್ದಾರೆ. ಇನ್ನೇನು ಮಾಡೋದು, ವಿಧಿ ಇಲ್ಲ, ನಾವು BJPನ ಬಿಡೋಕ್ಕೆ ರೆಡಿ ಇಲ್ಲ, ಅಪ್ಪ ಮಕ್ಕಳನ್ನ ಒಪ್ಕೊಳ್ಳೇಬೇಕು ಅನ್ನುವಂಥ ಒಂದಷ್ಟು ಮನಸ್ಥಿತಿಯವರು ಇದೀಗ ಈಶ್ವರಪ್ಪ ಜೊತೆ ಕೈ ಸೇರಿಸೋಕೆ ಮುಂದಾಗಿದ್ದಾರೆ ಅನ್ನೋ ಚರ್ಚೆ. ದೇಶಕ್ಕಾಗಿ ಮೋದಿ, ಶಿವಮೊಗ್ಗಕ್ಕೆ ಹಿಂದುತ್ವವಾದಿ ಅನ್ನೋ ಚರ್ಚೆಗಳು ನಡೀತಾ ಇದೆ. ಮತ್ತೊಂದು ಕಡೆ BY ರಾಘವೇಂದ್ರ ಸಂಸದರಾಗಿದ್ದುಕೊಂಡು ತಮ್ಮದೇ ಪ್ರಭಾವವನ್ನು ಮುಂದುವರಿಸೋಕೆ ಸಜ್ಜಾಗಿದ್ದಾರೆ. ಹೀಗಾಗಿ ಇಬ್ಬರು ಮಾಜಿ ಮುಖ್ಯಮಂತ್ರಿಗಳು ವರ್ಸಸ್ ಈಶ್ವರಪ್ಪ ಹೆಸರಿನಲ್ಲಿ ವರ್ಚಸ್ಸಿನಲ್ಲಿ ನಡೆಯುತ್ತಿರುವಂಥ ಈ ಬಾರಿ ಚುನಾವಣೆ ಶಿವಮೊಗ್ಗದಲ್ಲಿ. ವೀಕ್ಷಕರ, ನಿಮ್ಮ ಪ್ರಕಾರ ಶಿವಮೊಗ್ಗ ಸಂಸದರು ಯಾರಾಗಬೇಕು? ಕಾಮೆಂಟ್ ಮೂಲಕ ತಿಳಿಸಿ. ಧನ್ಯವಾದಗಳು. ಯೂಟ್ಯೂಬ್ನಲ್ಲಿ ಕರ್ನಾಟಕ ಟಿವಿ ಅಂತ ಸರ್ಚ್ ಮಾಡಿ, ನಂತರ ನಮ್ಮ ಕರ್ನಾಟಕ ಟಿವಿ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಆದ್ಮೇಲೆ ನಿಮಗೆ ಹೋಮ್ ಪೇಜ್ ಬಂದರೆ ಕಮ್ಯುನಿಟಿ ಅನ್ನೋ ಆಪ್ಷನ್ ಸಿಗುತ್ತೆ. ಈ ಕಮ್ಯುನಿಟಿ ಆಪ್ಷನ್ ಕ್ಲಿಕ್ ಮಾಡಿದ್ರೆ ನಿಮ್ಮ ಕೆಳಗಡೆ 28 ಲೋಕಸಭಾ ಕ್ಷೇತ್ರಗಳ ಒಂದು ಪೋಲ್ ಕ್ರಿಯೇಟ್ ಮಾಡಲಾಗಿದೆ. ನೀವು ಹೋಗಿ 28 ಕ್ಷೇತ್ರಗಳಲ್ಲಿ ಯಾರು ಗೆಲ್ತಾರೆ, ಯಾರು ಗೆಲ್ಲಬೇಕು, ನಿಮ್ಮ ಸಪೋರ್ಟ್ ಯಾರಿಗೆ ಅಂತ ಅಲ್ಲಿ ನೀವು ಕ್ಲಿಕ್ ಮಾಡ್ಬೋದು, ಅಂದರೆ ವೋಟ್ ಮಾಡ್ಬೋದು. ಇಲ್ಲೇನು ವೋಟಿಂಗ್ ಆಗುತ್ತೆ ನಾವು ಪ್ರತಿದಿನ ನಾವು ನ್ಯೂಸಲ್ಲಿ ನಿಮಗೆ ಅಪ್ಡೇಟ್ ಮಾಡ್ತಿರ್ತೀವಿ. ಇದು ಮತದಾನದ ದಿನದವರೆಗೂ ಕೂಡ ಈ ಪೋಲಿಂಗ್ ಓಪನ್ ಇರುತ್ತೆ.